ಇವತ್ತು ಬಂದು ಸಂಡೇ, ಸೊ ಅದಕ್ಕೇ ನಾನು ಮಾಡ್ತಾಯಿದ್ದೀನಿ. ಅದಾದಮೇಲೆ ಟಿಫನ್ಗೆ ಬಂದು ವಾಂಗಿಬಾತ್ ಮಾಡೋಣ ಅಂತ. ಸೊ ಇದು ನನ್ನ ತಂಗಿ ಮಾಡ್ತಾಳೆ. ಸೊ ನೋಡಿ, ಸಂಡೇ ಆಗಿರೋದ್ರಿಂದ ಬೇಗ ಬೇಗ ಮನೆ ಕೆಲಸ ಮುಗಿಸೋಣ ಅಂತ. ಓ ನೋಡಿ, ಅವ್ನು ಮುನ್ಸ್ಕೊಬಿಟ್ಟ. ಓಹೋ ಹೋ, ಬೇಕಾಯ್ತೋ ಕೊಟ್ರೆ ಎದೇಳ ಮೇಲೆ. ಸೊ ಇಲ್ಲಿ ನಮ್ಮ ಅಕ್ಕ ವಾಂಗಿಬಾತ್ ಮಾಡ್ತಾ ಇದ್ದಾಳೆ. ಆಮೇಲೆ ನಕ್ಕೆ ಎಲ್ಲ ಪೂರ್ತಿ ಒಂದೇ ಮಾಡಿ ಸೋಸ್ ಇಟ್ಕೊಟ್ಟೆ. ಆಮೇಲೆ ಇಲ್ಲಿ ಹುಣಸೇನು. ಸೊ ಇವಾಗ ಮಾಡೋಷ್ಟೊಳಗೆ ನಾನು ಮನೆ ಕೆಲಸ ಮುಗಿಸ್ಕೊತೀನಿ, ಬನ್ನಿ. ಸೊ ಇವಾಗ ವಾಂಗಿಬಾತ್ ಪೌಡರ್ ಹಾಕೊಳ್ಳೋಣ. ನಾವು ಇದೆಲ್ಲ ಸ್ಟೋರ್ ಮಾಡಲ್ಲ, ಅಂಗಡಿಗೆ ಹೋಗಿ ತೊಗೊಬರೋದು. ಬಿಕಾಸ್ ಮನೇಲಿದ್ದರೆ ಹಾಳು ಮಾಡ್ತೀವಿ ಅಂತ ಚೆನ್ನಾಗುತ್ತೆ ನಮ್ಮ ಮನೇಲಿ. ಚೆನ್ನಾಗಿ ಮಿಕ್ಸಪ್ ಮಾಡಿ. ನಿಮಗೆಲ್ಲ ವಾಂಗಿಬಾತ್ ಮಾಡೋದೆಲ್ಲ ಹೇಳ್ಕೊಡ್ಬೇಕಂತ ಏನಿಲ್ಲ ಅಂತೀನಿ, ಬಿಕಾಸ್ ಎಲ್ರಿಗೂ ನಾರ್ಮಲಿ ಗೊತ್ತಿರುತ್ತಲ್ಲ ಕ್ಯಾಶುವಲಿ. ಶಿ ಈಸ್ ಆಲ್ವೇಸ್ ಬಿಸಿ ವಿತ್ ದ ಫೋನ್. ಗೊಜ್ಜು ಮಾಡ್ಕೊಂಡು ಆಮೇಲೆ ರೈಸ್ ಕಲಿಸ್ಕೋತಾರಲ್ಲ, ಆ ಥರ ಮಾಡಲ್ಲ. ಸೊ ಒಟ್ಟಿಗೆ ನೀರು ಹಾಕಿಬಿಟ್ಟು ಅಕ್ಕಿ ಹಾಕ್ಬಿಟ್ಟು ವಿಜಲ್ ಬರೆಸಿದ್ರೆ ವಾಂಗಿಬಾತ್ ಆಗುತ್ತೆ ಅಷ್ಟೇ. ಕೆಲವೊಬ್ರು ಗೊಜ್ಜು ಮಾಡ್ಕೋತಾರೆ, ನಾವು ಆ ಥರ ಏನು ಮಾಡಲ್ಲ. ಹಾಂ ಸರಿ ಆಯಿತು. ಸೊ ನನ್ನ ಕಸ ಎಲ್ಲ ಹೊಡ್ಕೊಟ್ಟೆ. ನನ್ನ ತಂಗಿ ಇವಾಗ ಒಂದು ಕಡೆಯಿಂದ ಗುಡ್ಸ್ಕೊಬರ್ತಾ ಇದ್ದಾಳೆ, ಒರೆಸ್ಕೊತಾ ಇದ್ದಾಳೆ. ಅದು ಹಂಗೆ ಒರೆಸ್ಬಾರ್ದು, ಹೀಗೆ 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 ನೋಡಿ. ಮನೆ ಒರೆಸ ಬರಲ್ಲ, ಹೇಳ್ಕೊಡ್ಬೇಕು. ಹಂಗಲ್ಲ ಹಂಗಲ್ಲ, ಹೇಳೋದೇ ಕೇಳಲ್ಲ. ತೋಡೆ ನಮ್ಮ ಅಕ್ಕನ ವಿಡಿಯೋ ನೋಡಿ. ಸೊ ಫೈನಲಿ ರೆಡಿ ಟಿಫನ್ ರೆಡಿ. ನಮ್ಮ ಪಾಪ ಇದ್ದರೆ ತಿನ್ನೋಕ್ಕೆ ಬಿಡಲ್ಲ. ಟೈಮ್ ನೋಡಿ 10:15 ಇವಾಗ ಮಾಡ್ತಾಯಿದ್ದೀವಿ. ಸಾಕು ಏನೋ. ಪಾಪು ನೋಡಿ, ಅವನಿಗೆ ಹೇಳ್ತಿರೋದು. ಅವನಿಗೆ ಉಪ್ಪಿಟ್ಟು ಅಂದರೆ ಆಗಲ್ಲ. ಅವ್ರ ಮಮ್ಮಿ ಯಾವಾಗಲೂ ಉಪ್ಪಿಟ್ಟೆ ಕೊಡೋದು. ನೋಡಿ, ಆನೇನೋ ಮಲಗಿಸ್ಕೊಂಡು ತಿಂತಾ ಇದ್ದಾನೆ, ನನಗೆ ಇಷ್ಟ ಇಲ್ಲ. ಸೊ ಅದಾದಮೇಲೆ ಇವನ್ನ ಕೂಡ ಮಲಗಿಸೋದಿತ್ತು, ಮಲಗಿಸ್ತಾ ಇದ್ದೀನಿ. ಇನ್ನೂ ಮಲಗಿಲ್ಲ, ಕಳ್ಳ ಕಂಡುಬಿಟ್ಕೊಂಡು ಹಂಗೆ ಮಲಗಿದ್ದಾನೆ ನೋಡಿ. ಮಲಗಿಲ್ಲ ಇನ್ನು. ಇವನ್ನ ಮಲಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಬೇಕು. ಮತ್ತು ಇನ್ನೇನು ಕೆಲಸ ಇದೆ ನೋಡಬೇಕು. ಸಂಜೆಗೆ ಏನಾದರೂ ಬೇರೆ ಪ್ರಿಪೇರ್ ಮಾಡಬೇಕು. ನಮ್ಮ ಪಾಪು ಮಲಗಿದ್ನ. ಪಾಪ ಯಾಕೋ ತುಂಬ ಓಡಾಗಿತ್ತು ಅಂತ ಕಾಣಿಸುತ್ತೆ ಹೊಟ್ಟೆಗೆ. ಅವ್ರ ಮಮ್ಮಿ ಉಪ್ಪಿಟ್ಟು ತಿನ್ನಿಸಿದ್ರು, ಎಲ್ಲ ವಾಮಿಟ್ ಮಾಡಿಬಿಟ್ಟ. ಇವಾಗ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಇವಾಗ ಮಲ್ಕೋತಾ ಇದ್ದಾನೆ ಜಾನ ಥರ. ಸೊ ಇವಾಗ ಇವನ್ನ ಸ್ನಾನಕ್ಕೆ ಕರ್ಕೋಬೇಕು. ನಮ್ಮ ಬಾವ ಆಟ ಆಡಿಸ್ತಾ ಇದ್ದಾರೆ. ಇವಾಗ ಸ್ನಾನಕ್ಕೆ ಹೋಗಿ ಬರಬೇಕು. ಫೈನಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆದ. ವೆದರ್ ಇಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಬಿಸಿಲು. ಅಲ್ಲ ಇವರೆಲ್ಲ ಕೇರಮಲ್ಲಿ ಬ್ಯುಸಿ ಇದ್ದರು. ನಾನು ಈ ಎಲಿಫೆಂಟ್ ಜೊತೆ ಹಾಗೆ ಮಲ್ಕೊಳ್ಳೋಣ ಸ್ಲೊತ್ತು ಅಂದ್ಕೊಂಡು ಮಲ್ಕೊಂಡಿದ್ದೀನಿ. ನೆಕ್ಸ್ಟು ಅಡುಗೆ ನಮ್ಮ ಅಕ್ಕ ಮಾಡ್ತಾಳೆ. ಸೊ ಸ್ವಲ್ಪ ರೆಸ್ಟ್ ಮಾಡುವ. ಇವಾಗ ಚಿಕನ್ ಬಿರಿಯಾನಿಗೆಲ್ಲ ರೆಡಿ ಆಗ್ತಾ ಇದೆ. ಆಮೇಲೆ ಪೂಜೆ ಇವಾಗ ನನ್ನ ತಂಗಿ ಮಾಡ್ತಾಳೆ. ಏ ಪಾಪು ಬಾಯಿಲಿ, ಇವನೊಬ್ಬ ನಿಂತಲ್ಲಿ ನೀಳಲ್ಲ, ಕೂತಲ್ಲಿ ಕೂರಲ್ಲ. ಬಾರೋ ಇಲ್ಲಿ ಗುಂಡು. ಲಡ್ಡು ಬಾಯಿಲಿ ಬರಲ್ಲ. ಅವನು ಹೇಳಿದ್ದೆ ಆಗಬೇಕು. ಪೂಜೆ ಅಂದರೆ ಫಸ್ಟು ಇವನೇ ರೆಡಿ ಇರೋದು ನೋಡಿ. ಎಷ್ಟು ಡೀಪಾಗಿ ಪೂಜೆ ಮಾಡ್ತಾ ಇರೋದು ನೋಡ್ತಾ ಇದ್ದಾನೆ.
ಲಡ್ಡು ಲಡ್ಡು ಏ ಲಡ್ಡು ಸಾಕು ಸಾಕು. ಸೊ ಆಮೇಲೆ ನನ್ನ ತಂಗಿ ಪೂಜೆ ಎಲ್ಲ ಮಾಡಿದ್ರು. ನೋಡಿ ಎಷ್ಟು ಭಕ್ತಿ, ಇವನಿಗೆ ಕೈ ಮುಗಿತಾ ಇದ್ದಾನೆ. ಪೂಜೆ ಆಗ್ತಾ ಇದೆ. ಆದ್ಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ವಿ. ಪಾಪುನ ಆಟ ಆಡಿಸ್ಕೊಂಡು, ಅವನಿಗೆ ನಾಯಿ ಅಂದರೆ ತುಂಬ ಇಷ್ಟ ಆಯ್ತು ನೋಡಿ. ಬಂದು ಕೂತಿದೆ. ಬಂದು ನಮ್ಮಮ್ಮ ಅಲ್ಲೇ ನನ್ನ ತಂಗಿ ಇಲ್ಲೇ ಕೂತಿದ್ರು. ಒಳಗಡೆ ಫುಲ್ ಶೆಕೆದಿಕ್ಕೆ ಹೊರಗಡೆ ಕೂತ್ಕೊಂಡಿದ್ವಿ. ಇಲ್ಲಿ ನೋಡಿ ಇವನು ಹಿಂಗೆ ಆಟ ಆಡ್ತಾ ಇದ್ದಾನೆ. ಚಡ್ಡಿನೇ ಹಾಕಿಲ್ಲ. ಛೀ. ಬೇಸು ಇಲ್ಲ ನಾನೇ ತಿಂದಾಕ್ಬಿಟ್ಟ.